ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಶುರುವಾಗಿದೆ. ಸ್ವಾಭಿಮಾನ ಸಮಾವೇಶಕ್ಕೆ ಸಜ್ಜಾಗಿರತಕ್ಕಂಥದ್ದು ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ಒಂದು ತಂತ್ರ ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ಸಿಂದ. ಚನ್ನಪಟ್ಟಣ ಬಳಿಕ ಹಾಸನದ ಮೇಲೆ ಕೈ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ತಮ್ಮ ಒಂದು ಹಸ್ತವನ್ನು ಚಾಸಿ ಅಲ್ಲಿ ಮುಂದುವರಿಸಲು ಈಗ ಟ್ರೈನ್ ನಡೀತಾ ಇದೆ. ಸ್ವಾಭಿಮಾನ ಸಮಾವೇಶಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ತಂತ್ರ ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ಸಿಂದ. ಚನ್ನಪಟ್ಟಣ ಬಳಿಕ ಹಾಸನದ ಮೇಲೆ ಕೈ ಟಾರ್ಗೆಟ್. ಬೈ ಎಲೆಕ್ಷನ್ನಲ್ಲಿ ಗೆಲುವು, ಮತ್ತಷ್ಟು ಹೆಚ್ಚಾದ ಸಿದ್ದು ಬಲ. ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಶುರುವಾಗಿರ್ತಕ್ಕಂಥದ್ದು. ಸ್ವಾಭಿಮಾನ ಸಮಾವೇಶಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಹಾಸನ ನಗರಿ. ಈಗ ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ತಂತ್ರವನ್ನು ಹೆಣೆಯಲಾಗ್ತಾ ಇದೆ. ಚನ್ನಪಟ್ಟಣದ ಬಳಿಕ ಹಾಸನದ ಮೇಲೆ ಈಗ ಕೈಯನ್ನ ಚಾಚಲು ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಬೈ ಎಲೆಕ್ಷನ್ನಲ್ಲಿ ಗೆಲುವು, ಮತ್ತಷ್ಟು ಹೆಚ್ಚಾದ ಸಿದ್ದು ಬಲ. ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಶುರುವಾಗಿದೆ. ಸ್ವಾಭಿಮಾನ ಸಮಾವೇಶಕ್ಕೆ ಸಜ್ಜಾಗಿದೆ ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ತಂತ್ರವನ್ನು ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ಸಿಂದ. ಚನ್ನಪಟ್ಟಣ ಬಳಿಕ ಹಾಸನದ ಮೇಲೆ ಕೈ ಟಾರ್ಗೆಟ್ ಮಾಡಿಕೊಂಡಿದೆ ಹಾಸನ ನಗರವನ್ನ. ಬೈ ಎಲೆಕ್ಷನ್ನಲ್ಲಿ ಗೆಲುವು, ಮತ್ತಷ್ಟು ಹೆಚ್ಚಿದ ಸಿದ್ದು ಬಲ. ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಜೋರಾಗಿರ್ತಕ್ಕಂಥದ್ದು. ಇಂದು ಸಮಾವೇಶಕ್ಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವ ಒಂದು ತಂತ್ರವನ್ನು ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ ರಾಜ್ಯಪಾಳಯದಿಂದ. ಚನ್ನಪಟ್ಟಣ ಬಳಿಕ ಹಾಸನದ ಮೇಲೆ ಕೈ ಟಾರ್ಗೆಟ್ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಬೈ ಎಲೆಕ್ಷನ್ನಲ್ಲಿ ಗೆಲುವು, ಮತ್ತಷ್ಟು ಸಿದ್ದುಬಲ ಹೆಚ್ಚಿರ್ತಕ್ಕಂಥದ್ದು ಆ ಒಂದು ಬೈ ಎಲೆಕ್ಷನ್ ಇಂದ. ದಳಭದ್ರಕೋಟೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್. ಸ್ವಾಭಿಮಾನ ಒಂದು ಸಮಾವೇಶಕ್ಕೆ ಸಜ್ಜಾಗಿದೆ ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವ ಒಂದು ತಂತ್ರವನ್ನು ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ಸಿಂದ. ಚನ್ನಪಟ್ಟಣ ಬಳಿಕ ಹಾಸನದ ಮೇಲೆ ಕೈ ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥದ್ದು. ಬೈ ಎಲೆಕ್ಷನ್ನಲ್ಲಿ ಗೆಲುವು, ಮತ್ತಷ್ಟು ಹೆಚ್ಚಾದ ಸಿದ್ದು ಬಲ. ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಶುರುವಾಗಿದೆ. ಏನು ದಳದ ಭದ್ರಕೋಟೆ ಅಂತ ಕರಿತೀವಿ, ಚನ್ನಪಟ್ಟಣ ಆಯಿತು. ಈಗ ಹಾಸನಕ್ಕೂ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ದೊಡ್ಡ ಸಮಾವೇಶದೊಂದಿಗೆ ಅಲ್ಲಿನ ಜನರ ಮನ ಗೆಲ್ಲೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಬಿಗಿ ಬಂದೋಬಸ್ತ್ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಸಮಾವೇಶಕ್ಕೆ. ಈಗ ಎಲ್ಲ ಸಿದ್ಧತೆಗೊಂಡಿರ್ತಕ್ಕಂಥದ್ದು. ದಳಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಘರ್ಜನೆ ಜೋರಾಗಿ ನಡೆಯಲಿದೆ. ಸ್ವಾಭಿಮಾನ ಸಮಾವೇಶಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಹಾಸನ ನಗರಿ. ಶಕ್ತಿ ಪ್ರದರ್ಶನದ ಮೂಲಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಒಂದು ತಂತ್ರವನ್ನು ಹೆಣೆಯಲಾಗ್ತಾ ಇದೆ ಕಾಂಗ್ರೆಸ್ಸಿಂದ. ಚನ್ನಪಟ್ಟಣದ ಬಳಿಕ ಹಾಸನದ ಮೇಲೆ ಈಗ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥದ್ದು. ಬೈ ಎಲೆಕ್ಷನ್ನಲ್ಲಿ ಗೆಲುವನ್ನು ಕಂಡಿರ್ತಕ್ಕಂಥ ಕಾಂಗ್ರೆಸ್ ಈಗ ಅದರಿಂದಾಗಿ ಸಿದ್ದು ಒಂದು ಬಲ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಸ್ವಾಭಿಮಾನ ಸಮಾವೇಶಕ್ಕೆ ಈಗ ಸಜ್ಜಾಗಿರ್ತಕ್ಕಂಥದ್ದು ಹಾಸನ ನಗರಿ. ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಸಮಾವೇಶಕ್ಕೆ ಸಿದ್ಧತೆಗೊಂಡಿದೆ. ಸಿದ್ದರಾಮೋತ್ಸವದ ಒಂದು ರೀತಿಯಲ್ಲೇ ಸಿದ್ಧವಾದ ಕಾಂಗ್ರೆಸ್ ಸಮಾವೇಶ. 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಭದ್ರತೆಗೋಸ್ಕರ. 70,000 ಜನರು ಕೂರಲು ಬೇಕಾದ ಆಸನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆ ಒಂದು ಸಮಾವೇಶಕ್ಕೆ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು ಭಾಗಿಯಾಗಲಿದ್ದಾರೆ. ಎಲ್ಲೆಡೆ ಬೃಹತ್ ಕಟೌಟ್ಗಳು ಹಾಗೂ ಸಾವಿರಾರು ಫ್ಲೆಕ್ಸ್ಗಳ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ ಪಾಳಯದಿಂದ. ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಸಿದ್ಧತೆಗೊಂಡಿರ್ತಕ್ಕಂಥದ್ದು. ಸಿದ್ದರಾಮೋತ್ಸವ ಏನು ನಡೀತು ದಾವಣಗೆರೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಸಿದ್ಧತೆಗೊಂಡಿರ್ತಕ್ಕಂಥದ್ದು ಸಮಾವೇಶ. ಈಗ ಹಾಸನದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಭದ್ರತೆಗೋಸ್ಕರ. 70,000 ಜನರು ಕೂರಲು ಬೇಕಾದ ಆಸನ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ.
2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು ಆ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು ಭಾಗಿಯಾಗಲಿದ್ದಾರೆ. ಎಲ್ಲೆಡೆ ಬೃಹತ್ ಕಟೌಟ್ಗಳು, ಸಾವಿರಾರು ಫ್ಲೆಕ್ಸ್ಗಳ ಅಳವಡಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾವೇಶಕ್ಕೆ ಅರಸೀಕೆರೆ ರಸ್ತೆಯ ಎಸ್.ಎಂ. ಕೃಷ್ಣನಗರ ಬಡಾವಣೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಸಿದ್ಧತೆಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಮಾರು 2 ಲಕ್ಷ ಜನರು ಬರುವ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಈಗ ಒಂದು ಕಾರ್ಯಕ್ರಮ. 70,000 ಜನಕ್ಕೆ ಆಸನ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಬಿಗಿ ಬಂದೋಬಸ್ತ್ ಭದ್ರತೆಗಾಗಿ ಅರಸೀಕೆರೆ ರಸ್ತೆಯ ಎಸ್.ಎಂ. ಕೃಷ್ಣನಗರ ಬಡಾವಣೆಯಲ್ಲಿ ಈ ಒಂದು ಉತ್ಸವಕ್ಕೋಸ್ಕರ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮೋತ್ಸವ ರೀತಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಭಾರಿ ದೊಡ್ಡ ಮಟ್ಟದಲ್ಲಿ.